our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಪದ್ಯವಾದ ಹುತ್ತರಿ ಹಾಡು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕವಿ ಪಂಜಮಂಗೇಶ ರಾವ್ರವರು ಬರೆದಿದ್ದಾರೆ. ಗಮನಿಸಿ ಮಕ್ಕಳೇ, ಕೃತಿಕಾರರ ಪರಿಚಯವನ್ನು ತಿಳಿಯೋಣ. ಕವಿಯ ಹೆಸರು ಶ್ರೀ ಪಂಜಮಂಗೇಶ ರಾವ್. ಜನನ ಕ್ರಿಸ್ತಶಕ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಕವಿಶಿಷ್ಯ. ಇವರು ಬರೆದಂತಹ ಕೃತಿಗಳು ಹುತ್ತರಿ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ. ಅಧ್ಯಕ್ಷತೆ ಸಾಮಾನ್ಯ ಶಕ ವರ್ಷ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ, ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ. ಪ್ರಶ್ನೆ 2, ಸೋಲು ಸಾವರಿಯದವರು ಯಾರು? ಉತ್ತರ, ಕೊಡಗಿನ ಕಡುಗಲಿ ಹಿರಿಯರು ಸೋಲು ಸಾವರಿಯದವರು. ಪ್ರಶ್ನೆ 3, ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಉತ್ತರ, ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ. ಪ್ರಶ್ನೆ 4, ಕಾವೇರಿಯ ತವರ್ಮನೆ ಯಾವುದು? ಉತ್ತರ, ಕಾವೇರಿಯ ತವರ್ಮನೆ ಕೊಡಗು. ಪ್ರಶ್ನೆ 5, ಯಾವ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು? ಉತ್ತರ, ಚಿಮ್ಮಿ ಪಾತುರೆ ಕೋಲು ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು. ನಂತರ ಆ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ನೋಡಿ ಮಕ್ಕಳೇ, ಇಲ್ಲಿ 2 ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ. ಆ 2 ಪದ್ಯದ ಭಾಗಗಳನ್ನು ನೀವು ಪೂರ್ಣಗೊಳಿಸಿ ಕಂಠಪಾಠ ಮಾಡಬೇಕು. ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ. ನಂತರ 2ನೇ ಪದ್ಯದ ಭಾಗ, ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕಪ್ಪುಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇದು ನಮ್ಮೆದೆ ನಮ್ಮಲಿ. ಈ ರೀತಿ ಪದ್ಯದ ಭಾಗಗಳನ್ನು ನೀವು ಸಹ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಮಕ್ಕಳೇ. ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರೀತಾರೆ ಅಲ್ವಾ. ನೋಡಿ, ಕ ಅನ್ನೋದು ವ್ಯಂಜನ ಮಕ್ಕಳೇ, ಅ ಅನ್ನೋದು ಸ್ವರ ಮಕ್ಕಳೇ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗ್ತಕ್ಕಂಥ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ನೋಡಿ, ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕ್ರು, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಈ ರೀತಿಯಲ್ಲಿ ಗುಣಿತಾಕ್ಷರಗಳನ್ನು ಬರೀಬೇಕು ಮಕ್ಕಳೇ. ಇವುಗಳನ್ನು ಓದುವ ರೀತಿಯನ್ನು ತಿಳಿಯೋಣ. ಕ ತಲೆಕಟ್ಟು ಕ, ಕ ತಲೆಕಟ್ಟಿನ ದೀರ್ಘ ಕ, ಕ ಗುಡಿಸು ಕಿ, ಕ ಗುಡಿಸಿನ ದೀರ್ಘ ಕಿ, ಕ ಕೊಂಬು ಕು, ಕ ಕೊಂಬಿನ ದೀರ್ಘ ಕು, ಕ ವಟ್ರು ಸುಳ್ಳಿ ಕ್ರು, ಕ ಏತ್ವ ಕೆ, ಕ ಏತ್ವನ್ ದೀರ್ಘ ಕೆ, ಕ ಐತ್ವ ಕೈ, ಕ ಓತ್ವ ಕೋ, ಕ ಓತ್ವನ್ ದೀರ್ಘ ಕೋ, ಕ ಔತ್ವ ಕೌ, ಕ 1 0 ಕಂ, ಕ 2 0 ಕಹ. ಈ ರೀತಿಯಲ್ಲಿ ಗುಣಿತಾಕ್ಷರಗಳನ್ನು ಓದಬೇಕು ಮಕ್ಕಳೇ. ನಂತರ ಕೆಳಗಿನ ಅಕ್ಷರಗಳನ್ನು ಬಿಡಿಸಿ ಬರೆಯುವ ಕ್ರಮ ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ರಾಜಧಾನಿ ರ ಅಂತ ಇದೆ ಮಕ್ಕಳೇ. ಇಲ್ಲಿ ವ್ಯಂಜನ ಯಾವುದು ಮತ್ತು ಸ್ವರ ಯಾವುದು ಬರುತ್ತೆ ನೋಡಿ. ರ ಅನ್ನೋದು ವ್ಯಂಜನ. ಆ ರಾ ಅಂತ ಇದೆ ಅಲ್ವಾ ಮಕ್ಕಳೇ. ರಾ ಅಂದರೆ ಇಲ್ಲಿ ಸ್ವರ ಯಾವುದು ಬರುತ್ತೆ? ಆ ಬರುತ್ತೆ. ರ ಪ್ಲಸ್ ಆ ರಾ. ನಂತರ ಜ, ಜ ಪ್ಲಸ್ ಅ, ಜ ಅನ್ನೋದು ವ್ಯಂಜನ, ಅ ಅನ್ನೋದು ಸ್ವರ. ಜ ಪ್ಲಸ್ ಅ ಜ. ನಂತರ ದ ಅಂತ ಇದೆ ಮಕ್ಕಳೇ. ದ ಪ್ಲಸ್ ಆ ದ. ನಂತರ ನೀ ಇದೆ ಮಕ್ಕಳೇ. ನ ಪ್ಲಸ್ ಇ ನೀ. ಈ ರೀತಿಯಲ್ಲಿ ನೋಡಿ, ರಾ ಜ ದ ನೀ. ಈ ರೀತಿಯಲ್ಲಿ ಬಿಡಿಸಿ ಬರೀಬೇಕು ಮಕ್ಕಳೇ. ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಮಾದರಿಯಂತೆ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾದರಿನೂ ಸಹ ಕೊಟ್ಟಿದ್ದಾರೆ ನೋಡಿ. ಕನಿಕರ, ಇಲ್ಲಿ ಕ ಪ್ಲಸ್ ಅ ಬರುತ್ತೆ, ನೀಗೆ ನ ಪ್ಲಸ್ ಇ ಬರುತ್ತೆ, ಕಗೆ ಕ ಪ್ಲಸ್ ಅ ಬರುತ್ತೆ, ರ
ರ ಪ್ಲಸ್ ಅ ಬರುತ್ತೆ ಮಕ್ಕಳೇ, ಹೌದಲ್ವಾ? ಅದೇ ರೀತಿಯಲ್ಲಿ ನೋಡಿ ಸಹಕಾರ, ಸ ಪ್ಲಸ್ ಅ ಸ, ಹ ಪ್ಲಸ್ ಅ ಹ, ಕ ಪ್ಲಸ್ ಆ ಕ, ರ ಪ್ಲಸ್ ಅ ರ, ಸಹಕಾರ. ನಂತರ ಪರಿಣತಿ ನೋಡಿ, ಪ ಪ್ಲಸ್ ಅ ಪ, ರ ಪ್ಲಸ್ ಇ ರಿ, ನ ಪ್ಲಸ್ ಅ ನ, ತ ಪ್ಲಸ್ ಇ ತಿ, ಪರಿಣಿತಿ. ನಂತರ ಚೇತನ, ಚ ಪ್ಲಸ್ ಎ ಚೇ, ತ ಪ್ಲಸ್ ಅ ತ, ನ ಪ್ಲಸ್ ಅ ನ, ಚೇತನ. ನಂತರ ಪ್ರವಾಸ, ಪ ಪ್ಲಸ್ ರ ಪ್ಲಸ್ ಅ ಪ್ರ, ವ ಪ್ಲಸ್ ಆ ವಾ, ಸ ಪ್ಲಸ್ ಅ ಸ, ಪ್ರವಾಸ. ನಂತರ ಭಯಾನಕ, ಭ ಪ್ಲಸ್ ಅ ಬ, ಯ ಪ್ಲಸ್ ಆ ಯಾ, ನ ಪ್ಲಸ್ ಅ ನ, ಕ ಪ್ಲಸ್ ಅ ಕ, ಭಯಾನಕ. ನಂತರ ಆ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈಗ ತಾನೇ ನೀವು ಬಿಡಿಸಿ ಬರೋದ್ರಲ್ವ ಮಕ್ಕಳೇ, ಇಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ, ನೀವು ಇದನ್ನು ಕೂಡಿಸಿ ಬರಿಬೇಕು ಮಕ್ಕಳೇ. ಸ ಪ್ಲಸ್ ಅ ಸ, ರ ಪ್ಲಸ್ ಓ ರೋ, ವ ಪ್ಲಸ್ ಅ ವ, ರ ಪ್ಲಸ್ ಅ ರ ಆಗುತ್ತೆ. ಸ ರೋ ವ ರ. ಅರ್ಥ ಆಯ್ತಲ್ವ ಮಕ್ಕಳೇ? ನಂತರ ಚ ಪ್ಲಸ್ ಅ ಚ, ಳ ಪ್ಲಸ್ ಉ ಳು, ವ ಪ್ಲಸ್ ಅ ವ, ಳ ಪ್ಲಸ್ ಇ ಳಿ, ಚ ಳು ವ ಳಿ, ಚಳುವಳಿ ಅಂತ ಆಗುತ್ತೆ. ನಂತರ ರ ಪ್ಲಸ್ ಅ ರ, ಹ ಪ್ಲಸ್ ಅ ಹ, ದ ಪ್ಲಸ್ ಆ ದಾ, ರ ಪ್ಲಸ್ ಇ ರಿ. ನೋಡಿ ಏನಾಗುತ್ತೆ, ರ ಹ ದಾ ರಿ, ರಹದಾರಿ ಅಂತ ಆಗುತ್ತೆ ಮಕ್ಕಳೇ. ನಂತರ ಗಮನಿಸಿ, ಜ ಪ್ಲಸ್ ಆ ಜಾ, ಗ ಪ್ಲಸ್ ರು ಗೃ, ತ ಪ್ಲಸ್ ಇ ತಿ, ಜಾ ಗೃ ತಿ, ಜಾಗೃತಿ ಅಂತ ಆಗುತ್ತೆ. ನಂತರ ಹ ಪ್ಲಸ್ ಇ ಹಿ, ಮ ಪ್ಲಸ್ ಆ ಮಾ, ಲ ಪ್ಲಸ್ ಅ ಲ, ಯ ಪ್ಲಸ್ ಅ ಯ, ಹಿ ಮಾ ಲ ಯ, ಹಿಮಾಲಯ ಅಂತ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹೀಗೆ ಗುಣಿತಾಕ್ಷರಗಳನ್ನು ನೀವು ಸಹ ಕೂಡಿಸಿ ಬರೆಯಿರಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.